ಇವತ್ತು ಅವ್ನು ನನ್ನ ಮೇಲೆ ರೇಗ್ದ. ರೇಗಿದ್ರಾ? ಯಾರು? ಅದೇ ನಮ್ಮ ಮನೇಲಿ ಒಬ್ಬ ಸುಬ್ಬ ಇದ್ದಾನಲ್ಲ ಅವನು. ಯಾಕಂತೆ? ಅವ್ನು ಹಾಗೆ ನನ್ನನ್ನು ಕಂಡ್ರೆ ಸಾಕು ಜಮ್ಮದಗ್ನಿ ಥರ ಆಡ್ತಾನೆ. ಸ್ವಲ್ಪನೂ ಕನಿಕರ ಅನ್ನೋದೇ ಇಲ್ಲ ನನ್ನ ಮೇಲೆ. ಇವತ್ತಂತೂ ಸಿಕ್ಕಾಪಟ್ಟೆ ಬೈದ್ಬಿಟ್ಟ. ನೀವು ಯಾಕೆ ನನ್ನ ಮೇಲೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ಕೇಳಲಿಲ್ವಾ? ಅವ್ನು ಯಾಕೆ ಈ ರೀತಿ ಮಾತಾಡ್ತಿದ್ದಾನೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಬಿಟ್ಟೋಗಿರೋ ಹುಡುಗಿ ಬಗ್ಗೆ ನೆನೆಸ್ಕೊಂಡು ಇದೇ ರೀತಿ ಹುಚ್ಚಿನ ಥರ ಆಡ್ತಿರ್ತಾನೆ. ಇವತ್ತಂತೂ ತುಂಬ ಬೇಜಾರಲ್ಲಿದ್ದ. ಅವ್ನ ಹುಡುಗಿಗೆ ಏನಾಗಿದೆಯೋ ಏನೋ ಗೊತ್ತಿಲ್ಲ, ಅದನ್ನ ನೆನೆಸ್ಕೊಂಡು ಈ ರೀತಿ ಆಡ್ತಿದ್ದಾನೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಅಯ್ಯೋ, ಇಷ್ಟಕ್ಕೆಲ್ಲ ಯಾರಾದರೂ ಇಷ್ಟೊಂದು ಬೇಜಾರು ಮಾಡ್ಕೋತಾರ ಹೇಳಿ? ನೋಡಿ, ನಿಮ್ಮ ಪ್ರೀತಿ ನಿಜವಾಗಿದ್ರೆ ಖಂಡಿತ ಆ ಪ್ರೀತಿ ನಿಮಗೆ ಸಿಕ್ಕೇ ಸಿಗತ್ತೆ, ನೋಡ್ತೀರಿ. ಹಾಗಂತೀರಾ? ಹ್ಞೂ, ಮತ್ತೆ ನಿಮ್ಮ ಪ್ರೀತಿ ಪ್ರಾಮಾಣಿಕವಾಗಿದ್ರೆ ಆ ಹುಡುಗಿ ಇಲ್ಲದೆ ಹೋದ್ರು ಇದ್ರೂ ನೀವು ಆ ಪ್ರೀತಿನ ಪಡ್ಕೋತೀರ. ನನಗೇನೋ ಆ ನಂಬಿಕೆ ಇಲ್ಲ. ಇವನು ಆಡ್ತಿರೋದು ನೋಡಿದ್ರೆ ಆ ಹುಡುಗಿನ ಖಂಡಿತವಾಗ್ಲೂ ಮರೆಯೋದಿಲ್ಲ ಅನ್ಸುತ್ತೆ. ನೋಡಿ ನೋಡಿ ನೋಡಿ, ಇದೇ ತಪ್ಪು. ನೀವು ಹೀಗೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಅದು ತಪ್ಪಾಗತ್ತಲ್ವಾ? ಈಗ ನೋಡಿ, ನಮಗೆ ದೇವ್ರ ಪ್ರತ್ಯಕ್ಷ ಆಗಬೇಕು ಅಂದರೆ ನಾವು ಎಷ್ಟೇ ತಪಸ್ ಮಾಡಿದ್ರೂ ಬಲವಾದ ನಂಬಿಕೆ ಇರಬೇಕಲ್ವಾ? ಇದು ಹಾಗೇನೆ, ಪ್ರೀತಿ ನಮಗೆ ಸಿಗಬೇಕು ಅಂದರೆ ಬಲವಾದ ನಂಬಿಕೆ ಇರಬೇಕು, ಆಗಲೇ ಸಿಗೋದು. ಅವರು ಯಾವುದೋ ಒಂದು ಪರ್ಸನಲ್ ಸ್ಪೇಸಲ್ಲಿ ಇದ್ರು ಅಂತ ಕಾಣುತ್ತೆ, ನೀವು ಅವಾಗ ಹೋಗಿ ತಮಾಷೆ ಮಾಡಿದ್ದೀರಾ, ಅದಕ್ಕೆ ನಿಮ್ಮ ಮೇಲೆ ರೇಗಿದ್ದಾರೆ. ಸ್ವಲ್ಪ ಎಲ್ಲ ತಿಳಿಯಾಗೋವರೆಗೂ ಅವ್ರು ಅದನ್ನೆಲ್ಲ ಮರೆಯೋವರೆಗೂ ಟೈಮ್ ಕೊಡಿ. ಆಮೇಲೆ ಅದಾಗದೆ ಎಲ್ಲ ಸರಿ ಹೋಗಿ ಅವರೇ ಬಂದು ಮಾತಾಡಿಸ್ತಾರೆ, ಸಾರಿನೂ ಕೇಳ್ತಾರೆ, ನೋಡ್ತೀರಿ. ಚಂದನ ಅವರೇ, ನೀವು ಹೇಳೋ ರೀತಿ ಏನಾದರೂ ಆದರೆ ನಿಮ್ಮ ಬಾಯಿಗೆ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಎಲ್ಲ ಇರಲಿ, ಏನು ಗೊತ್ತಾ, ನೀವು ಸ್ವಲ್ಪ ತರಲೆ ಕಮ್ಮಿ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೋ ನೋ ನೋ, ಚಾನ್ಸೇ ಇಲ್ಲ. ನಾನೇನಾದರೂ ತರಲೆ ಕಡಿಮೆ ಮಾಡಿದ್ರೆ ನನ್ನ ಐಡೆಂಟಿಟಿಗೆ ಬೆಲೆನೇ ಇರೋದಿಲ್ಲ. ನನಗೆ ತಲೆ ಸುತ್ತು ಬರುತ್ತಪ್ಪ. ಯಾಕಪ್ಪ, ಯಾಕಿಷ್ಟು ಸಂತೋಷದಲ್ಲಿದ್ಯಾ? ಎಂತ ಒಳ್ಳೆ ಸುದ್ದಿ ಇದೆ ಶಾಂತಮ್ಮ. ನಾನು ಅವತ್ತಿಂದ ಹೇಳ್ತಿದ್ದ ಇಲ್ಲ, ಚಿನ್ನು ಮರಿ ಸತ್ತಿಲ್ಲ. ನನ್ನ ಜಾನ್ವಿ ಸತ್ತಿಲ್ಲ ಶಾಂತಮ್ಮ, ಶಿ ಈಸ್ ಅಲೈವ್. ಶಾಂತಮ್ಮ ನೋಡಿ, ಜಾನ್ವಿ ಸತ್ತಿದ್ದಾರೆ ಅನ್ನೋದಕ್ಕೆ ಯಾವುದೇ ಪುರಾವೆ ಸಿಕ್ಕಿಲ್ಲ ಅಂದ್ರೆ ಏನರ್ಥ? ಅವರು ಬದುಕಿದ್ದಾರೆ ಅಂತ ತಾನೇ ಅರ್ಥ. ಹಾಗಿದ್ರೆ ಚಿನ್ನು ಸಿಕ್ಕಿದ್ದಾರೆ ಶಾಂತಮ್ಮ. ಬದುಕಿದಾರ ಅಷ್ಟೆ. ಹಾಗಂದ್ರೆ ನನ್ನ ಜಾನ್ವಿಯವರು ನನಗೆ ಬೇಗ ಸಿಕ್ಬಿಡ್ತಾರೆ ಶಾಂತಮ್ಮ. ಶಾಂತಮ್ಮ ಮತ್ತೆ ಏನೋ ಮಾತಾಡ್ತಾನೆ ಇಲ್ಲ. ನಿಮ್ಗೆ ನನ್ನ ನಡವಳಿಕೆ ಸ್ವಲ್ಪ ಅತಿರೇಕ ಅಂತ ಅನಿಸ್ತಾ ಇದೆ. ಇಟ್ಸ್ ಫೈನ್. ನನ್ನ ಜಾನ್ವಿಯವರು ನನಗೆ ಸಿಗ್ತಾರೆ ಅಂತ ನಂಗೆ ಗೊತ್ತಾದ್ಮೇಲೆ ನೀವೇನು ಅನ್ಕೊಂಡ್ರು ಪರವಾಗಿಲ್ಲ ಶಾಂತಮ್ಮ. ಶಾಂತಮ್ಮ, ನನ್ನ ಚಿನ್ನು ಮರಿ ನಂಗೆ ಸಿಕ್ಕೇ ಸಿಗ್ತಾರೆ ಶಾಂತಮ್ಮ. ಇಲ್ಲ ಇದ್ದಾರೆ ಶಾಂತಮ್ಮ, ನನ್ನ ತೋಳಿನಲ್ಲಿ. ಕರ್ಮವೇ, ಒಳ್ಳೆ ಹುಚ್ಚಿನ ಸಹವಾಸ ಆಯ್ತಲ್ಲಪ್ಪ ನನ್ಗೆ. ಅತ್ತೆ, ಅದು ಜಾನು ತಿಥಿಗೆ ಏನೇನು ಅಡುಗೆ ಮಾಡಿಸ್ಬೇಕು ಅಂತ ಒಂದು ಲಿಸ್ಟ್ ಮಾಡಬೇಕಿತ್ತು. ಎಂಥ ಪರಿಸ್ಥಿತಿ ಬಂದಿದೆ ನೋಡ್ಬೇಡ. ಮಗಳಿಗೆ ಏನಿಷ್ಟ ಅಂತ ಕೇಳಿ ಅವಳಿಗೆ ನಾವು ಮಾಡಿಕೊಡ್ಬೇಕು. ಅಂಥದ್ರಲ್ಲಿ ಅವಳ ತಿಥಿಗೆ ಅವಳು ಇಷ್ಟಪಡೋ ತಿಂಡಿನ ಮಾಡಿಟ್ಟು ಪೂಜೆ ಮಾಡೋ ಹಾಗಾಗಿದೆ. ಏನು ಹಣೆ ಬರಹಮ್ಮ ನಮ್ಮದು. ಏನು ಮಾಡೋದತ್ತೆ? ಆಗೋದನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ.
ನಮ್ಗೆ ಯಾರಿಗೂ ಅವಳ ಜೊತೆಗಿರೋ ಪುಣ್ಯನೇ ಇಲ್ಲ ಅನ್ಸುತ್ತೆ. ಅದಕ್ಕೆ ದೇವ್ರವಳನ್ನ ತನ್ನ ಹತ್ರನೇ ಕರ್ಸ್ಕೊಂಡ್ಬಿಟ್ಟ. ಹೌದಮ್ಮ, ಆ ದೇವರಿಗೆ ಒಳ್ಳೆಯವ್ರನ್ನ ಕಂಡ್ರೆ ತುಂಬ ಇಷ್ಟ. ಅದಕ್ಕೆ ಅವ್ರ ಹತ್ರ ಜಾನುನ ಕರ್ಕೊಂಡು ಹೋಗ್ಬಿಟ್ಟ. ಅತ್ತೆ, ಜಾನುಗೆ ತಂಬಿಟ್ಟು ಅಂದರೆ ಇಷ್ಟ. ಅದನ್ನು ಮಾಡೋಣ. ಹ್ಞೂಮ್ಮ, ಹಾಗೇನೆ ಅವಳಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ. ಅದನ್ನು ಮಾಡೋಣ. ಅತ್ತೆ, ಜಾನುಗೆ ನಿಪ್ಪಟ್ಟು ಅಂದರೆ ತುಂಬ ಇಷ್ಟ ಆಗಿತ್ತು. ಅವಳು ಎಷ್ಟೋ ಸಲ ಭಾವನನ ಕೈಲಿರೋದನ್ನು ತಾನು ತಗೊಂಡು ತಿನ್ಬಿಡ್ತಿದ್ಲು. ಅದನ್ನು ಮಾಡೋದ ಅತ್ತೆ? ಸರಿನಮ್ಮ, ಅದನ್ನು ಮಾಡೋಣ. ವೀಣಾ, ಅತ್ತೆ ಹುಷಾರಾಗಿದ್ದಿದ್ರೆ ಅದನ್ನ ಹಾಗೆ ಮಾಡಿ ಇದನ್ನ ಹೀಗೆ ಮಾಡಿ ಅಂತ ಎಲ್ಲ ಹೇಳಿರೋರು. ನೋಡಿದ್ರೆ ಈಗ ಅವರೇ ಪ್ರಜ್ಞೆ ಇಲ್ದಿರೋರ್ ಥರ ಮಲಗಿದ್ದಾರೆ. ಲಕ್ಷ್ಮಿ, ನಮ್ಮ ಜಾನು ಇನ್ನೂ ಬದುಕಿದ್ದಾಳೆ ಕಣೆ. ಅವಳು ಬದುಕಿರೋವಾಗಲೇ ಚಿತಿ ಮಾಡೋ ಸಂದರ್ಭ ಬಂದಿದೆಯಲ್ಲೇ, ಇದಕ್ಕೆಲ್ಲ ಕಾರಣ ಅಜಯ್ ಅಂತೂ ಕಡೆ. ಎಂತ ಹಳಿಯ ಸಿಕ್ಬಿಟ್ಟೆ, ನಮ್ಮ ಕರ್ಮ.